ಶುಭೋದಯ ಅಥವಾ ಶುಭ ಮಧ್ಯಾಹ್ನ ಎಲ್ಲರಿಗೂ. ಇಂದು ನಾವು ಇಲ್ಲಿ ನೋಡಲಿರುವ ನಾಟಕ ಕೇವಲ ಕಥೆಯಲ್ಲ, ಇದು ನಿಜವಾಗಿಯೂ ನಮ್ಮ ನಡುವೆಯೇ ನಡೆದ ಒಂದು ದುರಂತದ ಪ್ರತಿಬಿಂಬ. 2024ರ ಡಿಸೆಂಬರ್ ತಿಂಗಳಲ್ಲಿ ಬೆಂಗಳೂರು ಹೊರವಲಯದಲ್ಲಿರುವ ನೆಲಮಂಗಲದ ಬಳಿ ಒಂದು ಭಾರೀ ಲಾರಿ ನಿಯಂತ್ರಣ ಕಳೆದುಕೊಂಡು ಒಂದು ಕುಟುಂಬವನ್ನೇ ನಾಶ ಮಾಡಿತು. ಆ ಕುಟುಂಬದ 6 ಮಂದಿ ಒಂದೇ ಕ್ಷಣದಲ್ಲಿ ಬದುಕನ್ನು ಕಳೆದುಕೊಂಡರು. ಅವರು ಸಾಮಾನ್ಯ ಕುಟುಂಬವಲ್ಲ. ತಂದೆ, ತಾಯಿ, ಮಕ್ಕಳು, ಅಕ್ಕ, ಸೊಸೆ ಎಲ್ಲರೂ ಒಟ್ಟಿಗೆ ಪ್ರಯಾಣಿಸುತ್ತಿದ್ದರು. ಬೆಳಗಿನ ಜಾವ ಪ್ರಯಾಣ ಆರಂಭಿಸಿ ತಮ್ಮ ಊರಿಗೆ ತಲುಪಬೇಕೆಂಬ ಕನಸು ಮಾತ್ರ ಅವರ ಮನಸ್ಸಿನಲ್ಲೇ ಇತ್ತು. ಆದರೆ ಒಂದೇ ಕ್ಷಣದ ನಿರ್ಲಕ್ಷ್ಯ, ಒಂದು ವಾಹನದ ತೀವ್ರ ಬ್ರೇಕ್ ಮತ್ತು ನಿಯಂತ್ರಣ ತಪ್ಪಿದ ಲಾರಿ, ಇವೆಲ್ಲವೂ ಸೇರಿ ಆ ಕುಟುಂಬದ ಬದುಕಿಗೆ ಅಂತ್ಯವಾಯಿತು. ನಾವು ಇಂದು ಮರುಸೃಷ್ಟಿ ಮಾಡುತ್ತಿರುವುದು ಆ ಕೊನೆಯ ಕ್ಷಣಗಳನ್ನು. ನಾವು ಇದನ್ನು ನೋಡುವುದು ದುಃಖವನ್ನು ಹೆಚ್ಚಿಸಲಲ್ಲ, ಸಂವೇದನೆ ಮೂಡಿಸಲು. ನೋಡಿರಿ, ಜೀವನ ಎಷ್ಟು ನಾಜೂಕು. ನಾವು ಪ್ರತಿದಿನ ವಾಹನದಲ್ಲಿ ಪ್ರಯಾಣಿಸುತ್ತೇವೆ, ರಸ್ತೆಯಲ್ಲಿ ಓಡಿಸುತ್ತೇವೆ, ಆದರೆ ಒಂದೇ ಕ್ಷಣದ ತಪ್ಪು ಎಷ್ಟು ದೊಡ್ಡ ದುರಂತವನ್ನು ತರಬಹುದು ಎಂಬುದಕ್ಕೆ ಇದು ಜೀವಂತ ಉದಾಹರಣೆ. ಸಂಖ್ಯೆಗಳನ್ನು ಗಮನಿಸಿ. 2024ರಲ್ಲಿ ಬೆಂಗಳೂರಿನಲ್ಲಿ ಮಾತ್ರ 4784 ಅಪಘಾತಗಳು ದಾಖಲಾಗಿವೆ. ಅದರಲ್ಲಿ 871 ಅಪಘಾತಗಳು ಪ್ರಾಣಾಂತಿಕ. ಅಂದರೆ ಸುಮಾರು 900 ಜನರು ಕೇವಲ ರಸ್ತೆ ಅಪಘಾತಗಳಿಂದ ತಮ್ಮ ಜೀವ ಕಳೆದುಕೊಂಡಿದ್ದಾರೆ. ಇದು ಅಂಕಿಅಂಶ ಅಲ್ಲ, ಪ್ರತಿಯೊಬ್ಬರ ಹಿಂದೆ ಒಂದು ಕುಟುಂಬ, ಒಂದು ಕನಸು, ಒಂದು ಬದುಕು ಇದೆ. ನಾವು ಇಲ್ಲಿ 2 ಪ್ರಶ್ನೆಗಳನ್ನು ಕೇಳಬೇಕು. 1. ಇಂಥ ಅಪಘಾತಗಳನ್ನು ತಪ್ಪಿಸಲು ನಾವು ಏನು ಮಾಡಬಹುದು? ವೇಗಮಿತಿಯನ್ನು ಪಾಲಿಸಬೇಕು, ಹದಗೆಟ್ಟ ರಸ್ತೆಗಳ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ ನೀಡಬೇಕು, ಭಾರೀ ಸರಕು ಸಾಗಣೆ ವಾಹನಗಳಿಗೆ ಕಟ್ಟುನಿಟ್ಟಿನ ನಿಯಮಗಳು ಅಗತ್ಯ. 2ನೇ ಪ್ರಶ್ನೆ, ನಾವು ವ್ಯಕ್ತಿಗಳಾಗಿ ಎಷ್ಟು ಜವಾಬ್ದಾರಿ ಹೊತ್ತುಕೊಳ್ಳುತ್ತೇವೆ? ನಿದ್ದೆ ಬಂದು, ದಣಿದು ಅಥವಾ ಮೊಬೈಲ್ ನೋಡುತ್ತಾ ಚಾಲನೆ ಮಾಡುವುದು ನಮ್ಮ ಜೀವನವನ್ನೇ ಅಲ್ಲ, ಇತರರ ಜೀವನವನ್ನೂ ಅಪಾಯಕ್ಕೆ ತಳ್ಳುತ್ತದೆ. ಟ್ರಾಫಿಕ್ ನಿಯಮ ಪಾಲನೆ ಮಾಡುವುದು ಕೇವಲ ದಂಡ ತಪ್ಪಿಸಲಲ್ಲ, ನಮ್ಮ ಜೀವವನ್ನು ಉಳಿಸಲು. ಇಂದು ನಾವು ನೋಡಲಿರುವ ನಾಟಕದಲ್ಲಿ ಒಂದು ಕುಟುಂಬವನ್ನು ಕಳೆದುಕೊಂಡ ನೋವು ನಮ್ಮ ಕಣ್ಣೆದುರು ಮೂಡುತ್ತದೆ. ಆದರೆ ಇದರ ಸಂದೇಶ ಒಂದೇ: ರಸ್ತೆ ಸುರಕ್ಷತೆ ನಮ್ಮೆಲ್ಲರ ಜವಾಬ್ದಾರಿ. ಮತ್ತೆ ಹೇಳುತ್ತೇನೆ, ಇದು ಕೇವಲ ನೆಲಮಂಗಲದ ಕಥೆಯಲ್ಲ, ಇದು ನಾಳೆ ನಮ್ಮ ಊರಿನಲ್ಲಿ, ನಮ್ಮ ಮನೆಯಲ್ಲೂ ನಡೆಯಬಹುದಾದ ಕಥೆ. ಅದನ್ನು ತಪ್ಪಿಸುವುದು ನಮ್ಮ ಕೈಯಲ್ಲಿದೆ. ಹೀಗಾಗಿ ಸ್ನೇಹಿತರೆ, ನಾವು ಎಚ್ಚರಿಕೆಯಿಂದ ಚಾಲನೆ ಮಾಡೋಣ, ಇತರರ ಸುರಕ್ಷತೆಯನ್ನೂ ಕಾಪಾಡೋಣ. ಒಂದು ಕ್ಷಣದ ಅಲಕ್ಷ್ಯದಿಂದ 6 ಜನರ ಬದುಕು ಕಳೆದು ಹೋದರೆಂದು ನೆನಪಿಸಿಕೊಳ್ಳೋಣ. ಅಂತಿಮವಾಗಿ, ಈ ನಾಟಕವನ್ನು ನೋಡುವಾಗ ದುರಂತದ ಭಾವನೆ ಮಾತ್ರವಲ್ಲ, ನಮ್ಮೊಳಗಿನ ಬದಲಾವಣೆ ಮಾಡುವ ಸಂಕಲ್ಪವನ್ನು ಕೂಡ ಕೊಂಡೊಯ್ಯೋಣ. ಧನ್ಯವಾದಗಳು.